ಹೇ ಗಾಯ್ಸ್ ಎಲ್ರು ಹೇಗಿದ್ದೀರಾ? ಕನ್ನಡ ವಾಯ್ಸ್ ಚಾನಲ್ಗೆ ನಿಮ್ಗೆಲ್ರಿಗೆ ಸ್ವಾಗತ. ನಾನಿವತ್ತು ಮಲಯಾಳಂ ನಲ್ಲಿ ರಿಲೀಸ್ ಆಗಿರುವಂತಹ ಆಂಟೋನಿ ಮೂವಿಯ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಕೊನೆವರೆಗೆ ನೋಡಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಝೇವಿಯರ್ ಅನ್ನೋ ವ್ಯಕ್ತಿ ಯಾರಿಗೊಬ್ಬರಿಗೆ ಭಯ ಬಿದ್ದು ಓಡ್ತಿರೋ ಹಾಗೆ ನಮಗೆ ತೋರಿಸ್ತಾರೆ. ಅದೇ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ಇವರನ್ನ ಓಡಿಸ್ಕೊಂಡು ಹೋಗ್ತಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮೂವಿಯ ಹೀರೋ ಆಗಿರುವಂತಹ ಆಂಟೋನಿ ಅಂತ. ಆಂಟೋನಿ ಅವನನ್ನ ತಡೆದು ಅವನಿಗೆ ಹೊಡೆದು ಅವನು ತಂದಿರುವಂತಹ ಕತ್ತಿಯಿಂದ ಅವನ ಕಾಲನ್ನ ಕಟ್ ಮಾಡ್ತಾನೆ. ಇದರಿಂದ ನೋವು ತಾಳಲಾರದೆ ಝೇವಿಯರ್ ಅಲ್ಲಿಯೇ ಸತ್ತು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಝೇವಿಯರ್ ನ ಮಗಳಾಗಿರುವಂತಹ ಆಂಟ್ ಮೆರಿಯನ್ ಅನ್ನ ತೋರಿಸ್ತಾರೆ. ಇವಳಿಗೆ ಕಿಕ್ ಬಾಕ್ಸಿಂಗ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಇವಳ ಕಾಲೇಜ್ ನಲ್ಲಿ ನಡೀತಿರುವಂತಹ ಕಿಕ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ಕೂಡ ಇವಳು ಭಾಗವಹಿಸ್ತಾಳೆ. ಇದರಲ್ಲಿ ಇರುವಂತಹ ಆಪೋನೆಂಟ್ ಹುಡುಗ ಅಂತ ನೋಡದೆ ಅವನಿಗೆ ಸರಿಯಾಗಿ ರಕ್ತ ಬರುವ ಹಾಗೆ ಹೊಡಿತಾಳೆ. ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಫೌಲ್ ಆಗಿ ಈ ಹುಡುಗ ಮರೆಯಾಗಿ ಹೊಡೆದಿರ್ತಾನೆ. ಅದೇ ಸಿಸ್ಟಿನಿಂದ ಇವಾಗ ಮರ್ಯಾದೆ ರಿವೆಂಜ್ ಅನ್ನ ತಗೊಂಡಿರ್ತಾಳೆ. ಇದೇ ಸಮಯದಲ್ಲಿ ಇವಳ ಟೀಚರ್ ಇಲ್ಲಿಗೆ ಬಂದು ಮರ್ಯಾಳ ತಂದೆ ಸಾವನ್ನಪ್ಪಿರುವಂತಹ ವಿಷಯವನ್ನ ತಿಳಿಸ್ತಾರೆ. ಹಾಗೆ ಇವಳು ಮನೆಗೆ ಬರ್ತಾಳೆ. ಝೇವಿಯರ್ ನ ಅಂತಿಮ ದರ್ಶನಕ್ಕಾಗಿ ಈ ಊರಿನ ಚರ್ಚ್ ಫಾದರ್ ಆಗಿರುವಂತಹ ಪೌಲ್ ಕೂಡ ಇಲ್ಲಿಗೆ ಬರ್ತಾರೆ. ಇದೇ ಸಮಯದಲ್ಲಿ ಇಲ್ಲಿಗೆ ರೌಡಿ ಪ್ಲಸ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಲಾರೆನ್ಸ್ ಕೂಡ ಬರ್ತಾನೆ. ಲಾರೆನ್ಸ್ ಜೊತೆಗೆ ರೈಟ್ ಹ್ಯಾಂಡ್ ಆಗಿ ಸೈಮನ್ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಇದೇ ಸಮಯದಲ್ಲಿ ಇಲ್ಲಿರುವಂತಹ ಪೊಲೀಸರು ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಝೇವಿಯರ್ ಏನು ಒಳ್ಳೆ ವ್ಯಕ್ತಿ ಅಲ್ಲ, ಇವನ್ ಮಾತ್ರ ಅಲ್ಲ ಇವನು ಅಣ್ಣ ಕೂಡ ಒಬ್ಬ ದೊಡ್ಡ ರೌಡಿ. ಅವನ ಹೆಸರು ಟಾರ್ಜನ್. ತಮಿಳುನಾಡು ಪೊಲೀಸ್ ಆಫೀಸರ್ ನ ಹೆಂಡತಿಯನ್ನ ಸಾಯಿಸಿರೋ ಕಾರಣಕ್ಕಾಗಿ ಇವಾಗ ತಮಿಳುನಾಡು ಜೈಲಿನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಝೇವಿಯರ್ ನ ಸಾಯಿಸಿರೋ ಕಾರಣ ಇವಾಗ ಆಂಟೋನಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಕೂಡ ನಡೆಯುತ್ತೆ. ಮುಂದಿನ ಸೀನ್ ನಲ್ಲಿ 6 ತಿಂಗಳ ನಂತರ ಆಂಟೋನಿ ಜೈಲಿಂದ ರಿಲೀಸ್ ಆಗುವಂತಹ ವಿಷಯ ಅವನ ಜೊತೆಗಿರುವಂತಹ ವ್ಯಕ್ತಿಗಳಿಗೆ ಗೊತ್ತಾಗಿ ಅವನನ್ನ ಕರ್ಕೊ ಬರ್ಲಿಕ್ಕೆ ಅಂತ ಇವರೆಲ್ಲ ಹೋಗ್ತಾರೆ. ಎಲ್ಲರಿಗೆ ಖುಷಿ ಕೂಡ ಆಗುತ್ತೆ. ಇದೇ ಸಮಯದಲ್ಲಿ ಇವರ ಜೊತೆಗೆ ಮನೋಜ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಆದ್ರೆ ಆ ವ್ಯಕ್ತಿ ಗೊತ್ತಿಲ್ಲ. ಇವರನ್ನ ನೋಡಿ ಆಂಟೋನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನ್ ನಡೀತು ಅಂತಂದ್ರೆ ಮನೋಜ್ ಅವಳ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಆಂಟೋನಿ ಸಾಯಿಸಿರುವಂತಹ ಝೇವಿಯರ್ ಬಂದು ಮನೋಜ್ನ ಮಗಳ ಕಣ್ಣೆದರಲ್ಲಿ ಅವನ ಕಾಲನ್ನ ಕಟ್ ಮಾಡ್ತಾನೆ. ಯಾಕೆಂದ್ರೆ ಮನೋಜ್ ಆಂಟನಿಯ ಗ್ಯಾಂಗ್ ಅಲ್ಲಿರೋ ವ್ಯಕ್ತಿ ಅಂತ. ಈ ವಿಷಯ ಗೊತ್ತಾಗಿನೇ ಆಂಟನಿ ಝೇವಿಯರ್ ನ ಕಾಲನ್ನ ಕಟ್ ಮಾಡಿರೋದು. ಆದ್ರೆ ಝೇವಿಯರ್ ಸಾಯ್ತಾನೆ ಅಂತ ಆಂಟನಿ ಅನ್ಕೊಂಡಿರೋದಿಲ್ಲ. ನೋವು ತಾಳಲಾರದೆ ಝೇವಿಯರ್ ಸುತ್ತು ಹೋಗಿರೋ ಕಾರಣ ಇವನು ಜೈಲಿಗೆ ಹೋಗಿರೋದು. ಹಾಗೆ ಇವರೆಲ್ಲರೂ ಸೇರಿ ನೈಟ್ ಪಾರ್ಟಿಯನ್ನ ಮಾಡ್ತಾರೆ. ಇದೇ ಸಮಯದಲ್ಲಿ ನಮಗೊಂದು ವಿಷಯ ಗೊತ್ತಾಗುತ್ತೆ. ಝೇವಿಯರ್ ಸತ್ತು ಹೋಗಿರುವುದರಿಂದ ಇವನಿಗೆ ತುಂಬಾ ಬೇಜಾರಾಗಿದೆ ಅಂತ. ಯಾಕೆಂದ್ರೆ ಅವನು ಸಾಯ್ತಾನೆ ಅಂತ ಯಾರು ಕೂಡ ಅನ್ಕೊಂಡಿರೋದಿಲ್ಲ. ಆಂಟೋನಿ ಕೂಡ ದೊಡ್ಡ ರೌಡಿ ಏನು ಅಲ್ಲ, ಒಳ್ಳೆ ವಿಷಯಗಳಿಗೆ ಎದ್ದು ನಿಂತು ಮಾತಾಡ್ತಾನೆ, ಹಾಗೆ ಕೆಟ್ಟವರಿಗೆ ಹೊಡಿತಿರ್ತಾನೆ. ಇದರಿಂದ ಎಲ್ರು ಇವನನ್ನ ರೌಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆಂಟೋನಿ ಚರ್ಚ್ ನ ಫಾದರ್ ಆಗಿರುವಂತಹ ಪೌಲ್ ಅನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ಪೌಲ್ ಹಾಗೂ ಆಂಟೋನಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿರ್ತಾರೆ. ಇಲ್ಲಿ ಪೌಲ್ ಆಂಟೋನಿಗೆ ಹೇಳ್ತಿರೋ ವಿಷಯ ಏನಂತಂದ್ರೆ ಇವನು ಝೇವಿಯರ್ ನ ಸಾಯಿಸಿರುವ ಕಾರಣ ಮಾತ್ರ ಇವನು 6 ತಿಂಗಳು ಜೈಲಲ್ಲಿ ಇದ್ದು ಬಂದಿರೋದು. ಆದ್ರೆ ಆ ಕೊಲೆಯನ್ನ ಇವನೇ ಮಾಡಿದ್ದಾನೆ ಅಂತ ಯಾವುದೇ ಸಾಕ್ಷಿ ಕೂಡ ಇರೋದಿಲ್ಲ. ಆದ ಕಾರಣ ಇವನು ರಿಲೀಸ್ ಆಗಿ ಬಂದಿರ್ತಾನೆ. ಆದ್ರೆ ಇವಾಗ ಹೊಸದಾಗಿ ಪೌಲ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀನು ಝೇವಿಯರ್ ನನ್ನು ಸಾಯಿಸೋದನ್ನ ಝೇವಿಯರ್ ನ ವೈಫ್ ಆಗಿರುವಂತಹ ಜೆಸ್ಸಿ ನೋಡಿದ್ದಾಳೆ. ಅವಳು ಸಾಕ್ಷಿ ಹೇಳಿದ್ರೆ ನೀನು ಹಲವು ವರ್ಷಗಳ ಕಾಲ ಜೈಲಲ್ಲಿ ಇರಬೇಕು. ಅದಕ್ಕೆ ನಾನು ಅವ್ರ ಜೊತೆ ಮಾತಾಡಿ ಒಂದು ಕಾಂಪ್ರಮೈಸ್ ಗೆ ಒಪ್ಕೊಂಡಿದ್ದೀನಿ. ಜೆಸ್ಸಿಗೆ ಒಬ್ಳು ಮಗಳಿದ್ದಾಳೆ, ಹೆಸರು ಆನಾ ಮರಿಯಂ. ಅವಳು ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಕಾಲೇಜ್ಗೆ ಹೋಗ್ತಿರ್ತಾಳೆ. ಇವಾಗ ಅದಕ್ಕೆ ತುಂಬಾ ಕಷ್ಟ ಆಗಿರುವ ಕಾರಣ ಅವರಿಗೆ ಸ್ವಲ್ಪ ಜಾಗ ಹಾಗೂ ಒಂದು ಮನೆಯನ್ನು ಕೊಟ್ರೆ ಅವರು ಕಾಂಪ್ರಮೈಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ಲದೆ ಇದಕ್ಕೆ ಆಂಟೋನಿ ಕೂಡ ಓಕೆ ಅಂತ ಹೇಳ್ತಾನೆ. ಹಾಗೇನೆ ಇವನ ಹತ್ರ ಇರುವಂತಹ ಕೆಲವು ಜಾಗವನ್ನ ಹಾಗೂ ಮನೆಯನ್ನ ಅವರ ಹೆಸರಲ್ಲಿ ಬರೆದು ಕೊಡ್ಲಿಕ್ಕೆ ರೆಡಿ ಆಗ್ತಾನೆ. ಹಾಗೆ ಮುಂದಿನ ದಿನ ರಿಜಿಸ್ಟರ್ ಆಫೀಸ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಆಂಟೋನಿ ಹೊರಗಡೆ ಬರ್ತಿರ್ಬೇಕಾದ್ರೆ ಜೆಸ್ಸಿ ಕಾಣಿಸ್ತಾಳೆ. ಹಾಗೆ ಜೆಸ್ಸಿಗೆ ಆಂಟೋನಿ ಹೇಳ್ತಾನೆ ನಾನು ಇದನ್ನ ಬೇಕು ಅಂತಾನೆ ಮಾಡ್ಲಿಲ್ಲ, ಆಕ್ಸಿಡೆಂಟಲ್ ಆಗಿ ಆಗಿದ್ದು ಅಂತ. ಆವಾಗ ಜೆಸ್ಸಿ ಹೇಳ್ತಾಳೆ ಒಂದು ಲೆಕ್ಕದಲ್ಲಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಇಲ್ಲಿಂದ ಹೋಗ್ತಾಳೆ. ಇದೇ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ಜೆಸ್ಸಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಜೆಸ್ಸಿಗೆ ಹಾಗೂ ಆಂಟೋನಿಗೆ ಪರಿಚಯವಿತ್ತು. ಜೆಸ್ಸಿಗೆ ಮದುವೆ ಆದ್ಮೇಲೆ ಆಂಟೋನಿ ಅವಳಿಂದ ತುಂಬಾ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿರ್ತಾನೆ. ಇವಾಗ ಈ ತರ ಒಂದು ಘಟನೆ ನಡೀತಿರುವುದರಿಂದ ಇವನಿಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ಇಲ್ಲಿಂದ ಸೀದಾ ಅವನ ಜೀಪ್ ತಗೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಮಾಯವನ ಹುಡುಗಿ ಇವನ ಜೀಪ್ ಗೆ ಅಡ್ಡ ಬರ್ತಾಳೆ. ಇದರಿಂದ ಭಯ ಬಿದ್ದು ಇವಳು ಕೆಳಗೆ ಬೀಳ್ತಾಳೆ. ಆಮೇಲೆ ಎದ್ದು ಇವಳೆ ಸಾರಿ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾಳೆ. ಹಾಗೆ ಆಂಟೋನಿ ಸುಮ್ನೆ ಆಗ್ತಾನೆ. ಮಾಯಾ ಅಲ್ಲಿಂದ ಸೀದಾ ಅವರಾನ್ ಎಂಬ ವ್ಯಕ್ತಿಯ ಮನೆಗೆ ಬರ್ತಾಳೆ. ಈ ಅವರಾನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರ ಊರಿನಲ್ಲಿ ದೊಡ್ಡ ವ್ಯಕ್ತಿ. ಇವರನ್ನ ನೋಡ್ಲಿಕ್ಕೆ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಇವರಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಆದ ಕಾರಣ ಇವರನ್ನ ಕೇರ್ ಮಾಡ್ಕೊಳ್ಳಿಕ್ಕೆ ಮಾಯವನ್ನ ಹುಡುಗಿ ಇಲ್ಲಿಗೆ ಬಂದಿರ್ತಾಳೆ. ಹಾಗೆ ಇವರಿಬ್ರು ಮಾತಾಡ್ತಾ ತುಂಬಾ ಕ್ಲೋಸ್ ಆಗ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಆಂಟೋನಿಯನ್ನ ಮೀಟ್ ಆಗ್ಲಿಕ್ಕೆ ಸಿಎ ಪ್ರಮೋದ್ ಹಾಗೂ ಅವನ ಜೊತೆಗೆ ಜೋಮನ್ ಅನ್ನೋ ವ್ಯಕ್ತಿ ಕೂಡ ಬರ್ತಾನೆ. ಹಾಗೆ ಆಂಟೋನಿ ಹತ್ರ ಸಿಎ ಪ್ರಮೋದ್ ಒಂದು ಹೆಲ್ಪ್ ಅನ್ನ ಕೇಳ್ತಾನೆ. ಏನಂತಂದ್ರೆ ಸಿಎ ಪ್ರಮೋದ್ಗೆ ಒಂದು ರೆಸಾರ್ಟ್ ಇರುತ್ತೆ. ಆ ರೆಸಾರ್ಟ್ ಅನ್ನ ನೋಡ್ಕೊಳ್ಳೋದು ಈ ಜೋಮನ್ ಅನ್ನೋ ವ್ಯಕ್ತಿ ಆಗಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಜೋಮನ್ ರೆಸಾರ್ಟ್ ನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಲಾರೆನ್ಸ್
ರೈಟ್ ಹ್ಯಾಂಡ್ ಆಗಿರುವಂತಹ ಸೈಮನ್ ಹಾಗೂ ಅವನ ಜನರು ಅಲ್ಲಿಗೆ ಬಂದು ಇಲ್ಲಿ ರೆಸಾರ್ಟ್ ಅನ್ನು ನಡೆಸಬಾರ್ದು, ಈ ಜಾಗ ಲಾರೆನ್ಸ್ ಗೆ ಬೇಕು ಅಂತ ಹೇಳಿ ಜೋಮೋನ್ಗೆ ಹೊಡೆದು ಅವನ ಕೈಯನ್ನ ಫ್ರಾಕ್ಚರ್ ಮಾಡಿರ್ತಾರೆ. ಅದನ್ನ ಹೇಗಾದ್ರೂ ಸರಿ ಮಾಡಿ ಕೊಡ್ಲಿಕ್ಕೆ ಸಿಐ ಪ್ರಮೋದ್ ಇವಾಗ ಆಂಟನಿ ಹತ್ರ ಬಂದಿರ್ತಾನೆ. ಆಂಟನಿ ಈ ಡೀಲ್ಗೆ ಒಪ್ಕೋತಾನೆ. ಆದ್ರೆ ಅದಕ್ಕೆ ಬದಲಾಗಿ ಏನ್ ಬೇಕು ಅಂತ ಸಿಐ ಪ್ರಮೋದ್ ಕೇಳಿದಾಗ ನನಗೆ ಬೇರೆ ಪ್ರಾಪರ್ಟಿ ಬೇಕು ಅಂತ ಡೀಲ್ ಅನ್ನ ಮಾಡ್ಕೋತಾನೆ. ಇದಕ್ಕೆ ಪ್ರಮೋದ್ ಕೂಡ ಒಪ್ಕೋತಾರೆ. ಹಾಗೆ ಆಂಟನಿ ಲಾರೆನ್ಸ್ ಇರುವ ಜಾಗಕ್ಕೆ ಬಂದು ಲಾರೆನ್ಸ್ ಗೆ ವಾರ್ನಿಂಗ್ ಅನ್ನ ಕೊಡ್ತಾನೆ. ಇದರಿಂದ ಲಾರೆನ್ಸ್ ತುಂಬಾನೇ ಭಯ ಬೀಳ್ತಾನೆ. ಲಾರೆನ್ಸ್ ಮತ್ತೆ ಸಿಎ ಪ್ರಮೋದ್ ನ ತಂಟೆಗೆ ಹೋಗದ ಕಾರಣ ಸಿಎ ಪ್ರಮೋದ್ ಗೆ ಖುಷಿ ಕೂಡ ಆಗುತ್ತೆ. ಇದರಿಂದ ತುಂಬಾನೇ ಅವಮಾನಕ್ಕೆ ಒಳಗಾಗ್ತಾನೆ ಲಾರೆನ್ಸ್. ಮತ್ತೆ ಲಾರೆನ್ಸ್ ಆಂಟನಿಗೆ ಹೇಗಾದ್ರೂ ಒಂದು ಕೆಲಸವನ್ನ ಕೊಡ್ಬೇಕು ಅಂತ ಇವನು ಮುಂದಾಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆಂಟನಿ ಅವರನ್ನ ಮೀಟ್ ಆಗ್ಲಿಕ್ಕೆ ಬರ್ತಾನೆ. ಆಂಟನಿ ಹಾಗೂ ಅವರಂತೂ ಮನೆ ಕ್ಲೋಸ್ ಆಗಿರ್ತಾರೆ. ಇವ್ರ ಜೊತೆಗೆ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಎಳೆದು ಅಂತ ಇವ್ರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಮುಂದಿನ ದಿನ ಬೆಳಗ್ಗೆ ಝೇವಿಯರ್ ನ ವೈಫ್ ಆಗಿರುವಂತಹ ಜೆಸಿ ಹಾಗೂ ಅವನ ಮಗರಾಗಿರುವಂತಹ ಆನ್ ಮರಿಯನ್ನ ತೋರಿಸ್ತಾರೆ. ಝೇವಿಯರ್ ಸಾಮಾನ್ಯಪದ್ಮೇಲೆ ಇವರು ತಮ್ಮ ಜೀವನವನ್ನ ಹೇಗೋ ಸಾಗಿಸ್ತಿರ್ತಾರೆ. ಹಾಗೆ ಇವರು ಮಾತಾಡ್ಕೊಳ್ತಿರ್ತಾರೆ. ಆಂಟನಿ ಕೊಟ್ಟಿರುವಂತಹ ಹೊಸ ಮನೆಗೆ ಇವರು ಶಿಫ್ಟ್ ಆಗ್ಬೇಕು ಅಂತ. ಹಾಗೇನೆ ಇವರಿಗೆ ಆಂಟನಿ ಕೊಟ್ಟಿರುವಂತಹ ಮನೆಯ ಕೀ ಕೂಡ ಇವರಿಗೆ ಸಿಗತ್ತೆ. ಜೆಸ್ಸಿ ನಾವು ನಾಳೆ ಬರ್ತೀವಿ ಅಂತ ಹೇಳಿ ಕೀ ತಗೊಂಡು ಇವಳು ಮನೆ ಕಡೆ ಹೊರಡ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ರಾತ್ರಿ ಆಗಿರೋ ಕಾರಣ ಮನೆಗೆ ಸ್ವಲ್ಪ ತರಕಾರಿಗಳನ್ನ ತಗೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಹಾಗೆ ತರಕಾರಿಗಳನ್ನ ತಗೊಂಡು ಜೆಸ್ಸಿ ತಮ್ಮ ಮನೆಗೆ ಹೋಗ್ತಿರ್ಬೇಕಾದ್ರೆ ಇವರನ್ನ ಫಾಲೋ ಮಾಡ್ಕೊಂಡು ಸೈಮನ್ ಬರ್ತಾನೆ. ಇಲ್ಲಿಗೆ ಬಂದ ಸೈಮನ್ ಜೆಸ್ಸಿ ಜೊತೆ ತಪ್ಪಾಗಿ ನಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಇದೇ ಸಮಯದಲ್ಲಿ ಜೋರಾಗಿ ಮಳೆ ಬಂದಿರುವ ಕಾರಣ ಒಂದು ಕರೆಂಟ್ ನ ವೈರ್ ಕೂಡ ಕೆಳಗಡೆ ಬಿದ್ದಿರುತ್ತೆ. ಸೈಮನ್ ಜೆಸ್ಸಿಯನ್ನ ಫೋರ್ಸ್ಫುಲ್ ಆಗಿ ತಳ್ಳಬೇಕಾದ್ರೆ ಜೆಸ್ಸಿ ಕರೆಂಟ್ ನ ವೈರ್ ನ ಮೇಲೆ ಬಿದ್ದು ಶಾಕ್ ಹೊಡೆದು ಸಾವನ್ನಪ್ತಾಳೆ. ಇದನ್ನ ನೋಡಿದ ಸೈಮನ್ ಇಲ್ಲಿಂದ ಓಡಿ ಹೋಗ್ತಾನೆ. ಇದೇ ಸಮಯದಲ್ಲಿ ಮರಿಯಾ ಕೂಡ ತನ್ನ ತಾಯಿಗೆ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಜೆಸ್ಸಿ ಸತ್ತು ಹೋಗಿರೋ ಕಾರಣ ಕಾಲ್ ಅನ್ನ ರಿಸೀವ್ ಮಾಡ್ತಾ ಇರೋದಿಲ್ಲ. ಹಾಗೆ ಮುಂದಿನ ದಿನ ಜೆಸ್ಸಿ ಸತ್ತು ಹೋಗಿರುವಂತಹ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಇದರಿಂದ ಮರಿಯಾಗೆ ತುಂಬಾನೇ ಬೇಜಾರಾಗುತ್ತೆ. ಜೆಸ್ಸಿ ಸಾವನ್ನಪ್ಪಲಿಗೆ ಕಾರಣ ಸೈಮನ್ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮರಿಯಾ ತನ್ನ ತಾಯಿಯನ್ನು ನೆನೆಸ್ಕೊಂಡು ಜೋರಾಗಿ ಅಳ್ಳಿಕೆ ಕೂಡ ಶುರು ಮಾಡ್ತಾಳೆ. ಇವಾಗ ಮರಿಯಾಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲದೆ ಒಬ್ಬಂಟಿಯಾಗಿ ಇರುವ ಮರಿಯಳನ್ನ ನೋಡಿದ ಚರ್ಚ್ ಫಾದರ್ ಆಗಿರುವಂತಹ ಪೌಲ್ ನಡೆಸುತ್ತಿರುವಂತಹ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗೆ ದಿನಗಳು ಹೋದ ಹಾಗೇನೆ ಪೌಲ್ ಮರಿಯಳ ಬಗ್ಗೆನೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮರಿಯಳನ್ನ ಮುಂದೆ ಏನ್ ಮಾಡೋದು ಅಂತ. ಅದಕ್ಕೆ ಪೌಲ್ ಅವರನ್ ಜೊತೆ ಮಾತಾಡ್ಲಿಕ್ಕೆ ಅವರನ್ನ ಕರೆಸ್ತಾನೆ. ಹಾಗೆ ಪೌಲ್ ಮತ್ತು ಅವರನ್ ಮಾತುಕತೆ ನಡೆಸಿ ಅವರಿಲ್ಲಿಗೆ ಆಂಟನಿಯನ್ನ ಕರೆಸ್ತಾರೆ. ಪೌಲ್ ಆಂಟನಿಗೆ ಹೇಳ್ತಾನೆ, ಇನ್ನು ಮುಂದೆ ಮರಿಯಳನ್ನ ನೀನ್ ನೋಡ್ಕೋಬೇಕು. ಅವಳಿಗೆ ಇವಾಗ ತಂದೆ ತಾಯಿ ಯಾರು ಇಲ್ಲ. ಅವಳಿಗೆ ಬೇರೆಯವರಿಂದ ತುಂಬಾನೇ ತೊಂದರೆ ಬರ್ಬೋದು. ಅವಳಿಗೆ ನೀನು ಗಾರ್ಡಿಯನ್ ಆಗಿ ಇರುವಂತ. ಆದ್ರೆ ಇದಕ್ಕೆ ಆಂಟನಿ ಒಪ್ಕೊಳ್ತಾ ಇರೋದಿಲ್ಲ. ಯಾಕೆಂತಂದ್ರೆ ಅವಳ ತಂದೆಯನ್ನು ಸಾಯಿಸಿರೋದು ಇವನೇ ಅಲ್ವಾ. ಅದಕ್ಕೆ ಆವಾಗ ಇಲ್ಲಿ ಅವರನ್ ಆಂಟನಿ ಜೊತೆ ಹೇಗೋ ಮಾತುಕತೆ ನಡೆಸಿ ಮರಿಯಲ್ಲಿಗೆ ಗಾರ್ಡಿಯನ್ ಆಗಿ ಇರ್ಲಿಕ್ಕೆ ಹೇಳ್ತಾನೆ. ಹಾಗೆ ಆಂಟನಿ ಕೂಡ ಒಪ್ಕೋತಾನೆ. ಇದನ್ನೆಲ್ಲ ಹೊರಗಿನಿಂದ ಮರಿಯಾ ಕೂಡ ಕೇಳಿಸ್ಕೊಳ್ತಿರ್ತಾಳೆ. ಹಾಗೆ ಅವರನ್ ಇಲ್ಲಿಂದ ವಾಪಸ್ ಮಾಯ ಜೊತೆ ಹೋಗ್ತಿರ್ತಾನೆ. ಆವಾಗ ಮಾಯ ಅವರನ್ಗೆ ಆಂಟನಿ ಒಳ್ಳೆಯವನ ಕೆಟ್ಟವನ, ನೀವು ಹೇಳಿದ ಮಾತನ್ನ ಮಾತ್ರ ಅವನು ಹೇಗೆ ಕೇಳ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅವರನ್ನು ಹೇಳ್ತಾನೆ, ಅವನು ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು ಅಂತ ಹೇಳಿ ಇಲ್ಲಿ ಒಂದು ಆಂಟನಿ ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಹಲವು ವರ್ಷಗಳ ಹಿಂದೆ ತೋರಿಸ್ತಾರೆ. ಆಂಟನಿಯ ತಂದೆ ಹೆಸರು ಚಾಕೋ ಅಂತ್ರಪೇರ್. ಅವನು ಈ ಊರಿಗೆ ಬಂದು ಒಂದು ಟಿಂಬರ್ ಫ್ಯಾಕ್ಟರಿ ನಡೆಸ್ತಿದ್ದ. ಆ ಟಿಂಬರ್ ಫ್ಯಾಕ್ಟರಿಯಲ್ಲಿ ಅವನ ಜೊತೆಗೆ ಒಬ್ಬ ಪಾರ್ಟ್ನರ್ ಕೂಡ ಇದ್ದ. ಅವನ ಹೆಸರು ನಾರಾಯಣ್. ಹಾಗೇನೆ ಅವರಿಬ್ರು ಆ ಟಿಂಬರ್ ಅನ್ನ ನಡೆಸ್ತಿರ್ಬೇಕಾದ್ರೆ ಚಾಕೋಗೆ ಗೊತ್ತಾಗದೇನೆ ನಾರಾಯಣ್ ಟಿಂಬರ್ ನಿಂದ ಹೊರ ಹೋಗುವಂತಹ ಕಟ್ಟಿಗೆ ನಲ್ಲಿ ಚಂದನಗಳನ್ನ ಸ್ಮಗ್ಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವರು ರೈಡ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಈ ಟಿಂಬರ್ ನ ಲೈಸೆನ್ಸ್ ಚಾಕೋವಿನ ಹೆಸರಿನಲ್ಲಿ ಇದೆ ಅಂತ. ಹಾಗೇನೆ ಪೊಲೀಸರು ಚಾಕೋನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದೇ ಸಮಯದಲ್ಲಿ ಆಂಟನಿಗೆ 19 ವರ್ಷ ಆಗಿತ್ತು. ಚಾಕೋ ಜೈಲಿಂದ ಬಂದ ಮೇಲೆ ಅವರು ಇಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಿ ಬೇರೆ ಕಡೆಗೆ ಹೋಗ್ಬಿಟ್ರು. ಅದೇ ಸಮಯದಲ್ಲಿ ಆಂಟನಿಗೆ ಟ್ವಿನ್ಸ್ ಸಿಸ್ಟರ್ಸ್ ಕೂಡ ಇದ್ರು. ಹಾಗೆ ಅವರು ತಮ್ಮ ಜೀವನವನ್ನ ಸಾಗಿಸ್ತಿರ್ಬೇಕಾದ್ರೆ ಚಾಕೋ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ನಾರಾಯಣ್ಗೆ ಹೇಗಾದ್ರೂ ಒಂದು ಕೆಲಸವನ್ನ ಕೊಡ್ಬೇಕು ಅಂತ. ಇದೇ ಸಮಯದಲ್ಲಿ ಟಿಂಬರ್ ನ ಲೈಸೆನ್ಸ್ ನಾರಾಯಣ್ ಹೆಸರಲ್ಲಿ ಇರುವುದರಿಂದ ಅವನು ಚಂದನ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ಚಾಕೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ನಾರಾಯಣ್ ಅನ್ನ ಅರೆಸ್ಟ್ ಮಾಡ್ತಾರೆ. ಇದರಿಂದ ಸಿಟ್ಟುಕೊಂಡ ನಾರಾಯಣ್ ಮತ್ತೆ ಚಾಕೋಗೆ ಯಾವ್ದೊಂದು ಕೆಲಸವನ್ನ ಕೊಡಬೇಕು ಅಂತ ಎಸ್ಐ ಆಗಿರುವಂತಹ ಮಾರ್ಟಿನ್ ಜೊತೆ ಸೇರಿ ಸ್ವಲ್ಪ ರೌಡಿಗಳನ್ನ ಚಾಕೋ ಮನೆಗೆ ಕಳಿಸ್ತಾನೆ. ಅದೇ ಸಮಯದಲ್ಲಿ ಪ್ರೆಸ್ ರಿಪೋರ್ಟರ್ ಅನ್ನ ಕೂಡ ಕಳಿಸ್ತಾನೆ. ಹಾಗೇನೆ ಎಸ್ಐ ಮಾರ್ಟಿನ್ ಇಲ್ಲಿಗೆ ಬಂದು ಆ ರೌಡಿಗಳಿಗೂ ಚಾಕೋವಿನ ಫ್ಯಾಮಿಲಿಗೂ ಸಂಬಂಧ ಇದೆ ಅಂತ ಒಂದು ಫೇಕ್ ಕಂಪ್ಲೇಂಟ್ ಅನ್ನ ರೆಡಿ ಮಾಡಿ ಎಲ್ಲರನ್ನ ಅರೆಸ್ಟ್ ಮಾಡ್ತಾನೆ. ಇದೇ ಸಮಯದಲ್ಲಿ ಆಂಟನಿ ಇಲ್ಲಿ ಇರೋದಿಲ್ಲ. ಅವನು ಬೇರೆ ಕಡೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ. ಇಲ್ಲಿ ನಡೆದಿರುವ ವಿಷಯ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವ ಕಾರಣ ಅವತ್ತಿನ ದಿನ ರಾತ್ರಿಯೇ ಅವರೆಲ್ಲರೂ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಈ ವಿಷಯ ಗೊತ್ತಾಗಿ ಆಂಟನಿ ಹಾಗೂ ಅವನ ಜೊತೆಗೆ ಅವರನ್ನ ಇಲ್ಲಿಗೆ ಬರ್ತಾರೆ. ತನ್ನ ಫ್ಯಾಮಿಲಿಯನ್ನ ಈ ಸ್ಥಿತಿಯಲ್ಲಿ ನೋಡಿದ ಆಂಟನಿಗೆ ಬೇಜಾರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಆಂಟನಿ ಒಂದು ಡಿಸಿಷನ್ ಅನ್ನ ತಗೊಳ್ತಾನೆ. ತನ್ನ ಫ್ಯಾಮಿಲಿಯನ್ನ ಈ ಸ್ಥಿತಿಗೆ ತಂದವರನ್ನ ಯಾರನ್ನು ಸುಮ್ನೆ ಬಿಡಬಾರ್ದು ಅಂತ. ಹಾಗೇನೆ ಎಸ್ಐ ಮಾರ್ಟಿನ್ ತನ್ನ ಜೀಪ್ ನಲ್ಲಿ ಹೋಗ್ಬೇಕು ಅಂತ ಅನ್ಕೋಬೇಕಾದ್ರೆ ಅದಕ್ಕೆ ಬಾಂಬ್ ಬಿಟ್ಟು ಎಸ್ಐ ಮಾರ್ಟಿನ್ ಅನ್ನ ಆಂಟನಿ ಸಾಯಿಸ್ತಾನೆ. ಮತ್ತೆ ಅಲ್ಲಿಂದ ಸೀದಾ ನಾರಾಯಣನ ಹುಡ್ಕೊಂಡು ಅವರ ಸ್ಥಿತಿಗೆ ಬಂದು ನಾರಾಯಣನ ಕೂಡ ಸಾಯಿಸ್ತಾನೆ. ಅದಾದ್ಮೇಲೆ ಅವನು ಸೀದಾ ನನ್ನ ಹತ್ರನೇ ಬಂದಿದ್ದು. ಅವತ್ತಿನಿಂದ ಇವನು ಇಲ್ಲೇ ಇದ್ದಾನೆ ಅಂತ ಮಾಯಾಗೆ ಹೇಳ್ತಿರ್ತಾರೆ.
ಮುಂದಿನ ದಿನ ಪೌಲ್ ಮರಿಯಾಳನ್ನ ಆಂಟನಿ ಜೊತೆ ಕಳಿಸ್ಬೇಕು ಅಂತ ನೋಡ್ಬೇಕಾದ್ರೆ ಇಲ್ಲಿಗೆ ಸೈಮನ್ ಬರ್ತಾನೆ. ಸೈಮನ್ ಝೇವಿಯರ್ ನ ಕಸಿನ್ ಆಗಿರೋದರಿಂದ ಮರಿಯಾಳನ್ನ ನನ್ನ ಜೊತೆ ಕಳಿಸ್ಕೊಡಿ, ಅವನ ಜೊತೆ ಯಾಕೆ ಕಳಿಸ್ಕೊಡ್ತಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ಮರಿಯಾಗೆ ಸೈಮನ್ ಜೊತೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಆವಾಗ ಸೈಮನ್ ಅವಳ ಕೈಯನ್ನ ಹಿಡಿದು ಹೇಳಿಬೇಕಾದ್ರೆ ಮರಿಯಾ ಸೈಮನ್ಗೆ ಹೊಡಿತಾಳೆ. ಆವಾಗ ಸೈಮನ್ ಅವನ ಜನರಿಗೆ ಮರಿಯಾಳನ್ನ ಹಿಡ್ಕೊಂಡು ಜೀಪಿಗೆ ಹತ್ತಿಸಿ ಅಂತ ಹೇಳ್ಬೇಕಾದ್ರೆ ಆಂಟನಿ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇವರು ನೋವು ತಾಳಲಾರದೆ ಇಲ್ಲಿಂದ ಓಡಿ ಹೋಗ್ತಾರೆ. ಹಾಗೇನೆ ಆಂಟನಿ ಮರಿಯಾಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮರಿಯಾಳಿಗೆ ತಂದೆ ತಾಯಿ ಯಾರು ಇಲ್ಲದ ಕಾರಣ ಇವಳಿಗೆ ಇವಾಗ ಲೋಕಲ್ ಗಾಡಿಯನ್ನ ಅವಶ್ಯಕತೆ ಇದೆ ಅಂತ ಇವಳಿಗೆ ಅನಿಸಿ ತನ್ನ ತಂದೆಯನ್ನ ಸಾಯಿಸಿರುವಂತಹ ವ್ಯಕ್ತಿಯನ್ನು ನೋಡದೆ ಆಂಟನಿ ಜೊತೆ ಹೋಗ್ತಾಳೆ. ಆದ್ರೆ ಇವಳು ಆಂಟನಿ ಜೊತೆ ಮಾತಾಡ್ತಾ ಇರುವುದಿಲ್ಲ. ಹಾಗೆ ಇವನು ಇಲ್ಲಿಂದ ಸಿದ್ಧಾ ಕಾಲೇಜ್ಗೆ ಹೋಗ್ತಾನೆ. ಆದ್ರೆ ಈ ಕಾಲೇಜಿನ ಪ್ರಿನ್ಸಿಪಲ್ ಮರಿಯಾಳಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಅವಳು ಕಾಲೇಜಿನಲ್ಲಿ ತುಂಬಾ ಸಲ ಜಗಳವನ್ನ ಮಾಡ್ತಿರ್ತಾಳೆ ಅಂತ. ಹಾಗೆ ಇದನ್ನೆಲ್ಲ ಆಂಟನಿ ನೋಟಿಸ್ ಮಾಡ್ತಿರ್ತಾನೆ. ಹಾಗೆ ಪ್ರಿನ್ಸಿಪಲ್ ಆಂಟನಿಗೆ ಹೇಳ್ತಾನೆ, ನೀನ್ ಇವೆಲ್ಲ ಲೋಕಲ್ ಗಾರ್ಡಿಯನ್ ಅಲ್ವಾ, ಅವಳ ಬಗ್ಗೆ ಅವಾಗ ಬಂದು ವಿಚಾರಿಸಬೇಕು, ಸುಮ್ಮನೆ ಹೆಸರಿಗೆ ಲೋಕಲ್ ಗಾಡಿ ಅಂತ ಇರಬಾರ್ದು ಅಂತ ಜೋರಾಗಿ ಆಂಟನಿಗೆ ಹೇಳ್ತಾನೆ. ಆದ್ರೆ ಆಂಟನಿ ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಇವನಿಗೆ ಕಾಲೇಜಿಂದ ಕಾಲ್ ಬರುತ್ತೆ. ಹಾಗೆ ಇವನ್ ಹೋಗಿ ವಿಚಾರಿಸಿದಾಗ ಮರಿಯಾ ಬಾಸ್ಕೆಟ್ ಬಾಲ್ ಆಡ್ತಿರ್ಬೇಕಾದ್ರೆ ಮರಿಯಾ ಒಬ್ಳಿಗೆ ಹೊಡೆದಿದ್ದಾಳೆ ಅಂತ ಕಂಪ್ಲೇಂಟ್ ಆಗಿರುತ್ತೆ. ಅದನ್ನ ವಿಚಾರಿಸಲಿಕ್ಕೆ ಇವಾಗ ಆಂಟನಿನ ಕರೆಸಿರ್ತಾರೆ. ಆಂಟನಿ ನೀನ್ ಯಾಕೆ ಅವಳಿಗೆ ಹೊಡೆದೆ ಅಂತ ಕೇಳ್ಬೇಕಾದ್ರೆ ಅವಳು ನನಗೆ ಕೆಟ್ಟದಾಗಿ ಬೈದ್ಲು, ಅದಕ್ಕೆ ನಾನು ಹೊಡೆದೆ ಅಂತ ಹೇಳ್ತಾನೆ. ಈ ಟೈಮ್ ಅಲ್ಲಿ ಕೂಡ ಪ್ರಿನ್ಸಿಪಲ್ ಮರಿಯಲ್ಲಿಗೆ ಬೈತಿರ್ತಾಳೆ. ಇದನ್ನೆಲ್ಲ ನೋಡಿದ ಆಂಟನಿ ಪ್ರಿನ್ಸಿಪಲ್ ಹತ್ರನು ಸಾರಿ ಕೇಳಿ ಮತ್ತೆ ಆ ಹುಡುಗಿ ಹತ್ರನು ಸಾರಿ ಹೇಳ್ತಾನೆ. ಇದು ಮರಿಯಲ್ಲಿಗೆ ಇಷ್ಟ ಆಗಿರೋದಿಲ್ಲ. ಮರಿಯಾ ಆಂಟನಿಗೆ ಹೇಳ್ತಾಳೆ, ಸುಮ್ನೆ ಯಾರಿಗೂ ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾಳೆ. ಇದೇ ತರನೇ ಇವನಿಗೆ ತುಂಬಾ ಸರಿ ಕಾಲೇಜಿಂದ ಕಾಲ್ ಬರುತ್ತೆ. ಇದರಿಂದ ಆಂಟನಿಗೆ ತುಂಬಾ ಸಿಟ್ಟು ಕೂಡ ಬರುತ್ತೆ. ಹಾಗೆ ಒಂದು ದಿನ ಇವನಿಗೆ ಕಾಲೇಜಿಂದ ಮತ್ತೆ ಕಾಲ್ ಬರುತ್ತೆ. ಹಾಗೆ ಇವನು ಹೋಗಿ ನೋಡಿದಾಗ ಮರಿಯಾ ಒಬ್ಬ ಹುಡುಗನಿಗೆ ಮುಖದಲ್ಲಿ ರಕ್ತ ಬರುವ ಹಾಗೆ ಹೊಡೆದಿರ್ತಾಳೆ. ಇಲ್ಲಿಯೂ ಪ್ರಿನ್ಸಿಪಲ್ ಮರಿಯಲ್ಲಿಗೆ ಬೈತಿರ್ತಾನೆ, ನೀನೇನು ದೊಡ್ಡ ರೌಡಿನ ಈ ತರ ರಕ್ತ ಬರುವ ಹಾಗೆ ಹೊಡೆದಿದ್ಯಾ, ನಿನ್ನ ನಾನು ಈ ಕಾಲೇಜಿಂದ ಟರ್ಮಿನೇಟ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಆಂಟನಿ ಹೇಳ್ತಾನೆ, ಸ್ವಲ್ಪ ವೆಯ್ಟ್ ಮಾಡಿ ಸರ್, ಇವಳು ಯಾಕೆ ಅವನಿಗೆ ಹೊಡೆದಿದ್ದಾನೆ ಅಂತ ಮೊದ್ಲು ಕೇಳೋಣ, ಆಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ಮರಿಯಾಗಿ ಏನ್ ನಡೀತು ಅಂತ ಆಂಟನಿ ಕೇಳ್ತಾನೆ. ಆವಾಗ ಮರಿಯಾ ಅವನ್ ಮೊದ್ಲು ನನಗೆ ಪ್ರಪೋಸ್ ಮಾಡ್ದ, ನಾನು ಅದನ್ನ ರಿಜೆಕ್ಟ್ ಮಾಡಿದೆ. ಅವನ್ ಬಿಡದೆ ಮತ್ತೆ ನನಗೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ದ. ಹಾಗೆ ಕೆಟ್ಟದಾಗಿ ಬೈಲಿಗೆ ಕೂಡ ಶುರು ಮಾಡ್ದ. ಅದಕ್ಕೆ ಕೋಪ ಬಂದು ಅವನಿಗೆ ಹೊಡೆದೆ ಅಂತ ಹೇಳ್ಬೇಕಾದ್ರೆ ಆಂಟನಿಗೆ ಕೂಡ ಸಿಟ್ಟು ಬರುತ್ತೆ. ಮತ್ತೆ ಆಂಟನಿ ಮರಿಯಾಗಿ ಹೇಳ್ತಾನೆ, ನೀನು ಅವನಿಗೆ ಇವಾಗ್ಲೇ ಹೊಡಿಬೇಕು ಅಂತ. ಮರಿಯಾ ಸ್ವಲ್ಪ ಯೋಚನೆ ಮಾಡದೆ ಹೊಡಿತಾಳೆ. ಮತ್ತೆ ಆಂಟನಿ ಆ ಹುಡುಗನಿಗೆ ವಾರ್ನಿಂಗ್ ಕೊಟ್ಟು ಪ್ರಿನ್ಸಿಪಲ್ ಗೆ ಕೂಡ ವಾರ್ನಿಂಗ್ ಕೊಡ್ತಾನೆ, ಮೊದ್ಲು ಎರಡು ಕಡೆಯಿಂದ ವಿಚಾರಿಸಿ ಆಮೇಲೆ ಡಿಸಿಷನ್ ತಗೊಳ್ಳಿ ಅಂತ. ಇದರಿಂದ ಮರಿಯಾಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ನನ್ನ ಸಪೋರ್ಟಿಗೆ ಒಬ್ರು ಇದಾರಲ್ಲ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಕೊಯಂಬತ್ತೂರ್ ಜೈಲ್ ನಲ್ಲಿರುವಂತಹ ಸೇವರ್ ನ ಅಣ್ಣನಾಗಿರುವಂತಹ ಟಾರ್ಜನ್ ಅನ್ನ ತೋರಿಸ್ತಾರೆ. ಇವನು ಬೇಲಿಗೆ ಅಪ್ಲೈ ಮಾಡಿರ್ತಾನೆ. ಆದ್ರೆ ಅದು ಮತ್ತೆ ರಿಜೆಕ್ಟ್ ಆಗಿರುವ ಕಾರಣ ಇವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆ ಕೋಪವನ್ನ ಪೊಲೀಸರಿಗೆ ಹೊಡೆದು ತೀರಿಸ್ಕೊಳ್ತಿರ್ತಾನೆ. ಟಾರ್ಜನ್ ಗೆ ಬೇಲ್ ಕೊಡ್ಲಿಕ್ಕೆ ಮತ್ತೆ ಅಪ್ಲೈ ಮಾಡ್ತಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಲಾರೆನ್ಸ್ ಆಗಿರ್ತಾನೆ. ಮುಂದಿನ ದಿನ ಚರ್ಚ್ ನಲ್ಲಿ ಒಂದು ಫಂಕ್ಷನ್ ಇರೋ ಕಾರಣ ಆಂಟನಿ ಇಲ್ಲಿ ಇರ್ಬೇಕಾದ್ರೆ ಇವನಿಗೆ ಕಾಲೇಜಿಂದ ಮತ್ತೆ ಕಾಲ್ ಬರುತ್ತೆ. ಈ ಸಲ ಇವನು ಹೋಗಿ ನೋಡ್ಬೇಕಾದ್ರೆ ಮರಿಯಾ ಕಾಲೇಜಿನಲ್ಲಿ ಫೀಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ವಲ್ಪ ಹುಡುಗರನ್ನ ಒಟ್ಟು ಸೇರಿಸಿ ಪ್ರಿನ್ಸಿಪಲ್ ಗೆ ಎದುರಾಗಿ ಪ್ರೊಟೆಕ್ಷನ್ ಮಾಡ್ತಿರ್ತಾಳೆ. ಇದನ್ನೇ ನೋಡಿದ ಆಂಟನಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆಂತಂದ್ರೆ ಇವಳ ವಿಷಯದಲ್ಲಿ ಇವನ್ ಮತ್ತೆ ಕಾಲೇಜಿಗೆ ಬರೋ ತರ ಆಗ್ತಾ ಇರುತ್ತೆ. ಇಲ್ಲಿ ಆಂಟನಿ ಮರಿಯಾಗೆ ಬೈತಾನೆ, ನಿನಗೆ ಸುಮ್ನೆ ಇರ್ಲಿಕ್ಕೆ ಆಗುದಿಲ್ಲ, ಯಾವತ್ತು ನೋಡಿದ್ರು ಏನಾದ್ರೂ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾನೆ ಇರ್ತೀಯ, ನಿನಗೆ ಸಪೋರ್ಟ್ ಮಾಡಿದಷ್ಟು ಅಹಂಕಾರ ಜಾಸ್ತಿ, ಇನ್ನು ಮುಂದೆ ನಾನು ನಿನ್ನ ಲೋಕಲ್ ಗಾರ್ಡಿಯನ್ ಆಗಿ ಇರೋದಿಲ್ಲ, ನಿನಗೆ ಯಾವ ಸಂಬಂಧನೂ ಇಲ್ಲ, ಮೊದಲು ನೀನನ್ನು ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾನೆ. ಇದರಿಂದ ಮರಿಯಾಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೇನೆ ಈ ವಿಷಯವನ್ನ ಪೌಲ್ಗೆ ತಿಳಿಸಿದಾಗ ಪೌಲ್ ಹೇಳ್ತಾನೆ, ನೀನು ಆತರ ಮಾತಾಡಬಾರ್ದಿತ್ತು, ಅವಳಿಗೆ ಸಪೋರ್ಟ್ ಆಗಿ ಇರೋದು ನೀನು ಮಾತ್ರ, ನೀನು ಈ ತರ ಮಾತಾಡಬಾರ್ದಿತ್ತು ಅಂತ. ಆಂಟನಿ ಮಾಡಿದ ತಪ್ಪು ಅಂತ ಅವನಿಗೆ ಇವಾಗ ಗೊತ್ತಾಗುತ್ತೆ. ಹಾಗೆ ಮುಂದಿನ ದಿನ ಅವಳ ಹತ್ರ ಸಾರಿ ಕೇಳ್ಬೇಕು ಅಂತ ಹೊರಡ್ತಾನೆ. ಅದೇ ಸಮಯದಲ್ಲಿ ಇವನಿಗೆ ಗೊತ್ತಾಗುತ್ತೆ ಕಾಲೇಜಿನೊಳಗೆ ತುಂಬಾ ರೌಡಿಗಳು ಬಂದು ಪ್ರೊಟೆಸ್ಟ್ ಮಾಡ್ತಿರುವಂತಹ ಸ್ಟೂಡೆಂಟ್ ಗಳ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ. ಹಾಗೇನೆ ಆ ರೌಡಿಗಳನ್ನ ಸೆಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಕಾಲೇಜಿನ ಪ್ರಿನ್ಸಿಪಲ್ ಅಂತಾನು ಗೊತ್ತಾಗುತ್ತೆ. ಇದೇ ಸಮಯದಲ್ಲಿ ಇಲ್ಲಿಗೆ ಆಂಟನಿ ಹಾಗೂ ಅವನ ಜನರು ಬಂದು ಕಾಲೇಜಿನಲ್ಲಿ ರೌಡಿಸಮ್ ಮಾಡ್ತಿರುವಂತಹ ಎಲ್ಲಾ ವ್ಯಕ್ತಿಗಳಿಗೆ ಹೊಡೆದು ಕಳಿಸ್ತಾನೆ. ಹಾಗೆ ಆಂಟನಿ ಪ್ರಿನ್ಸಿಪಲ್ ಹತ್ರ ಬಂದು ಸ್ಟೂಡೆಂಟ್ ಗಳ ಜೊತೆ ನೀನು ರೌಡಿಸಮ್ ತೋರಿಸ್ತಿದ್ಯಾ ಅಂತೇಳಿ ಸರಿಯಾಗಿ ಹೊಡಿತಾನೆ. ಹಾಗೆ ಆ ಸ್ಟೂಡೆಂಟ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದು ಅವರ ಫೀಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನೀನು ಕಾಲೇಜಿನೊಳಗೆ ರೌಡಿಗಳನ್ನ ಕರ್ಕೊಂಡ್ ಬಂದು ನಿನ್ನ ರೌಡಿಸಮ್ ಅನ್ನ ತೋರಿಸ್ತಾ ಇದೀಯಾ ಅಂತ ಹೇಳಿ ರಕ್ತ ಬರುವವರೆಗೂ ಹೊಡಿತಾನೆ. ನೋವು ತಳಲಾರದೆ ಪ್ರಿನ್ಸಿಪಲ್ ಸಾರಿ ಅನ್ನ ಕೇಳ್ತಾನೆ. ಹಾಗೆ ಇನ್ ಮುಂದೆ ಈ ತರ ಮಾಡೋದಿಲ್ಲ ಅಂತಾನು ಹೇಳ್ತಾನೆ. ಹಾಗೇನೆ ಪ್ರಿನ್ಸಿಪಲ್ ಫೀಸ್ ಅನ್ನ ಕೂಡ ಕಡಿಮೆ ಮಾಡ್ತಾನೆ. ಇದರಿಂದ ಎಲ್ಲ ಸ್ಟೂಡೆಂಟ್ ಗಳಿಗೆ ಖುಷಿ ಕೂಡ ಆಗುತ್ತೆ. ಹಾಗೇನೆ ಆಂಟನಿ ಮರಿಯಾಳ ಜೊತೆ ಮಾತಾಡ್ಬೇಕು ಅಂತ ನೋಡ್ಬೇಕಾದ್ರೆ ಮರಿಯಾ ಇವನಿಂದ ದೂರ ಹೋಗ್ತಾಳೆ. ಈ ವಿಷಯಗಳನ್ನೆಲ್ಲ ಆಂಟನಿ ಪೌಲ್ ಹತ್ರ ಹೇಳ್ಬೇಕಾದ್ರೆ ಪೌಲ್ ಹೇಳ್ತಾನೆ, ನೀನ್ ಮೊದ್ಲು ಹೋಗಿ ಅವಳ ಹತ್ರ ಸಾರಿ ಕೇಳು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಆಂಟನಿಗೆ ಮರಿಯಾ ಕಾಲ್ ಮಾಡಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಹಾಗೇನೆ ಮುಂದಿನ ದಿನ ಆಂಟನಿ ಅವಳನ್ನ ಮೀಟ್ ಆಗ್ಬೇಕಾದ್ರೆ ಅವಳಿಗೊಂದು ಶೂ ಅನ್ನ ಕೂಡ ಗಿಫ್ಟ್ ಮಾಡ್ತಾನೆ. ಯಾಕೆಂತಂದ್ರೆ ನಡೆದಿರುವ ಗಲಾಟೆಯಲ್ಲಿ ಇವಳ ಶೂ ಕಟ್ ಆಗಿರುತ್ತೆ. ಹಾಗೆ ಇಲ್ಲಿ ಮರಿಯಾ ಆಂಟನಿಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ, ನೀವು ಯಾವತ್ತಿದ್ರು ನನಗೆ ಸಪೋರ್ಟ್ ಆಗಿ ಎತ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಹೇಳಿದ್ದು ನಿಜಾನೇ, ನನ್ನಿಂದ ನಿಮಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ. ಇನ್ ಮುಂದೆ ನೀವು
ನೀವು ನನ್ನ ಲೋಕಲ್ ಗಾರ್ಡಿಯನ್ ಆಗಿ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಹಾಸ್ಟೆಲ್ ಅನ್ನ ಬಿಟ್ಟು ಅನಾಥಾಶ್ರಮಕ್ಕೆ ಹೋಗ್ತೀನಿ. ನನ್ನಿಂದ ನಿಮಗೆ ಮುಂದೆ ಯಾವುದೇ ತರಹದ ತೊಂದರೆ ಬರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಆಂಟೋನಿಗೆ ತುಂಬಾ ಬೇಜಾರಾಗುತ್ತೆ. ಆಂಟೋನಿ ಹೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಯ್ತು. ನಾನು ಬೇಕು ಅಂತ ಆ ಮಾತನ್ನ ಹೇಳಿಲ್ಲ, ಸಿಟ್ಟಿನಿಂದ ನಾನು ಹೇಳಿದ್ದು. ದಯವಿಟ್ಟು ನಾನು ಹೇಳಿದ್ದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡ, ನನ್ನನ್ನ ಕ್ಷಮಿಸ್ಬಿಡು ಅಂತ ಇದನ್ನ ಹೇಳ್ಬೇಕಾದ್ರೆ ಮರಿಯಾಗೆ ತುಂಬಾ ಬೇಜಾರಾಗುತ್ತೆ. ಹಾಗೇನೆ ಮರಿಯಾ ಆಂಟೋನಿ ಲೋಕಲ್ ಗಾರ್ಡಿಯನ್ ಆಗಿರೋದಕ್ಕೆ ಮತ್ತೆ ಒಪ್ಕೋತಾರೆ. ಮತ್ತೆ ಇವ್ರ ನಡುವೆ ಒಂದು ತಂದೆ ಮಗಳ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಹಾಗೇನೆ ಇವಳು ಹಾಸ್ಟೆಲ್ ಅನ್ನ ಬಿಟ್ಟು ಆಂಟೋನಿಯ ಮನೆಗೆ ಶಿಫ್ಟ್ ಆಗ್ತಾಳೆ. ಆಂಟೋನಿ ಮನೆಗೆ ಬಂದ ಮರಿಯಾಗೆ ಒಂದು ವಿಷಯ ನೋಡಿ ಖುಷಿ ಆಗುತ್ತೆ. ಅದೇನಂತಂದ್ರೆ ಆಂಟೋನಿ ತನ್ನ ಫ್ಯಾಮಿಲಿಯ ಫೋಟೋದ ಜೊತೆಗೆ ಜೆಸಿಯ ಫೋಟೋವನ್ನು ಕೂಡ ಇಟ್ಕೊಂಡಿರ್ತಾನೆ. ಹಾಗೇನೆ ಡೈಲಿ ಕಾಲೇಜ್ಗೆ ಆಂಟೋನಿ ಮರಿಯಲನ್ನು ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾನೆ. ಹಾಗೆ ಆಂಟೋನಿ ಅವರನ್ನು ಪರಿಚಯ ಮಾಡಿ ಕೂಡ ಕೊಡ್ತಾನೆ. ಹಾಗೆ ಇವರಿಬ್ರು ಹ್ಯಾಪಿ ಆಗಿರೋ ಟೈಮ್ ಅಲ್ಲಿ ಚರ್ಚನ ಫಾದರ್ ಆಗಿರುವಂತಹ ಪೌಲ್ ಒಂದು ಕಂಪ್ಲೇಂಟ್ ಅನ್ನ ತಗೊಂಡ್ ಬರ್ತಾನೆ. ಅದೇನಂತಂದ್ರೆ ಆಂಟೋನಿ ಹಾಗೂ ಮರಿಯಾ ಜೊತೆಗೆ ಇರೋದು ಈ ಊರಿನಲ್ಲಿ ಇರೋರಿಗೆ ಇಷ್ಟ ಇರೋದಿಲ್ಲ. ಹಾಗೆ ಲಾರೆನ್ಸ್ ಹಾಗೂ ಸೈಮನ್ ಸೇರಿ ಚರ್ಚ್ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಇದರ ಬಗ್ಗೆ ಮಾತಾಡ್ಲಿಕ್ಕಿದೆ, ನೀನ್ ನಾಳೆ ಮರಿಯಲನ್ನು ಕರ್ಕೊಂಡು ಚರ್ಚ್ಗೆ ಬಾ ಅಂತ ಹೇಳ್ತಾನೆ. ಹಾಗೆ ಮುಂದಿನ ದಿನ ಎಲ್ರು ಒಟ್ಟು ಸೇರ್ತಾರೆ. ಇಲ್ಲಿ ಲಾರೆನ್ಸ್ ಹೇಳ್ತಾನೆ, ಮರಿಯಾ ಝೇವಿಯರ್ ನ ಮಗಳು, ಮರಿಯಲ ತಂದೆ ತಾಯಿ ಇಲ್ಲದ ಕಾರಣ ಮರಿಯಲನ್ನು ನೋಡ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಝೇವಿಯರ್ ನ ಕಸಿನ್ ಆಗಿರುವಂತಹ ಸೈಮನ್ ದಲ್ವಾ? ಅದು ಬಿಟ್ಬಿಟ್ಟು ನೀವು ಮರಿಯಲ ತಂದೆಯನ್ನ ಸಾಯಿಸಿದ ವ್ಯಕ್ತಿ ಜೊತೆಗೇನೆ ಕಳಿಸಿಕೊಟ್ಟಿದ್ದೀರಲ್ಲ, ಇದು ಯಾವ ರೀತಿಯಲ್ಲಿ ನ್ಯಾಯ ಅಂತ. ಹಾಗೇನೆ ಅವನ ಜೊತೆಗಿರುವ ವ್ಯಕ್ತಿಗಳೆಲ್ಲ ಅದೇ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಪೌಲ್ ಹೇಳ್ತಾನೆ, ಸೈಮನ್ ಜೊತೆ ಹೋಗ್ಲಿಕ್ಕೆ ಮರಿಯಾಗೆ ಇಷ್ಟ ಇಲ್ವಲ್ಲ, ಮತ್ತೆ ಯಾಕೆ ಅವನ ಜೊತೆ ಕಳಿಸುದು ಅಂತ. ಇದೇ ಸಮಯದಲ್ಲಿ ಮರಿಯಾ ಇಲ್ಲಿ ಎಲ್ಲರ ಮುಂದೆ ಹೇಳ್ತಾಳೆ, ನೀವೆಲ್ಲರೂ ನನ್ನ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕೆಂತಂದ್ರೆ ನಾನು ಝೇವಿಯರ್ ನ ಮಗಳೇ ಅಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲರಿಗೆ ಶಾಕ್ ಆಗುತ್ತೆ. ಮತ್ತೆ ಹೇಳ್ತಾಳೆ, ನನಗೆ 3 ತಿಂಗಳು ಇರ್ಬೇಕಾದ್ರೆ ನನ್ನ ತಂದೆ ನಮ್ಮನ್ನ ಬಿಟ್ಟು ಹೋದ್ರು. ಆಮೇಲೆ ಎರಡನೇ ಮದುವೆ ಈ ಝೇವಿಯರ್ ನ ಜೊತೆ ಮಾಡ್ಕೊಂಡ್ರು. ಕೆಲವು ವರ್ಷಗಳ ನಂತರ ಗೊತ್ತಾಯ್ತು ಝೇವಿಯರ್ ಒಳ್ಳೆ ವ್ಯಕ್ತಿ ಅಲ್ಲ ಅಂತ. ಅವನು ಡೈಲಿ ಕುಡ್ಕೊಂಡ್ ಬಂದು ತಾಯಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದ, ಹಾಗೆ ನನಗೆ ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ಅದಕ್ಕೋಸ್ಕರ ನನ್ನ ತಾಯಿ ನನ್ನನ್ನ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಕಾಲೇಜ್ಗೆ ಹೋಗ್ಲಿಕ್ಕೆ ಹೇಳಿದ್ರು. ಆದ್ರೆ ನನ್ನ ತಾಯಿ ಯಾವತ್ತು ಒಂದೇ ವಿಷಯದ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅದೇನಂತಂದ್ರೆ ಝೇವಿಯರ್ ಸತ್ತು ಹೋಗ್ಲಿ ಅಂತ. ಅದು ಆಂಟನಿ ಮೂಲಕ ನಿಜ ಆಯ್ತು ಕೂಡ. ಝೇವಿಯರ್ ಸತ್ತು ಹೋಗಿರುವುದರಿಂದ ನನಗೆ ಯಾವುದೇ ತರಹದ ಬೇಜಾರಿಲ್ಲ, ಯಾಕೆಂತಂದ್ರೆ ಇವಾಗ ನನ್ನ ತಂದೆ ಸ್ಥಾನದಲ್ಲಿ ಆಂಟನಿ ಇದ್ದಾನೆ. ಹಾಗೇನೆ ನಾನು ಅವರಿಗೆ ಮಗಳು ಕೂಡ. ಇದನ್ನ ಬೇರೆಯವರಿಗೆ ಹೇಳುವಂತಹ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ಬೇಕಾದ್ರೆ ಆಂಟನಿ ತುಂಬಾನೇ ಎಮೋಷನಲ್ ಆಗ್ತಾನೆ. ಹಾಗೇನೆ ಆಂಟನಿ ಲಾರೆನ್ಸ್ ಗೆ ಹಾಗೂ ಅವನ ಜನರಿಗೆ ಇನ್ನು ಮುಂದೆ ಈ ತರಹದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾನೆ. ಅವತ್ತಿನ ದಿನ ರಾತ್ರಿ ಮರಿಯಾ ಆಂಟನಿಗೆ ಹೇಳ್ತಾಳೆ, ನನಗೆ ಹೇಗಾದ್ರೂ ನನ್ನ ಹೆತ್ತ ತಂದೆಯನ್ನ ಒಂದ್ಸಲಿ ಆದ್ರೂ ನೋಡ್ಬೇಕು ಅಂತ ನನಗೆ ಅವಾಗ ಅನ್ಸುತ್ತೆ ಅಂತ ಹೇಳ್ತಾಳೆ. ಹಾಗೆ ಮುಂದಿನ ದಿನ ಲಾರೆನ್ಸ್ ಇಂದಾಗಿ ತುಂಬಾ ಜನರಿಗೆ ತೊಂದರೆ ಆಗ್ತಿದೆ ಅಂತ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿ ಅಲ್ಲಿಗೆ ಹೋಗಿ ಲಾರೆನ್ಸ್ ನ ಜನರಿಗೆ ಹೊಡೆದು ಅಲ್ಲಿ ಕೆಲಸ ಮಾಡ್ತಿರುವಂತಹ ಜನರಿಗೆಲ್ಲ ಸಹಾಯ ಮಾಡ್ತಾನೆ. ಅಲ್ಲಿಂದ ಮನೆಗೆ ಬಂದ ಆಂಟನಿಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಹೇಳ್ತಿರುವಂತಹ ವಿಷಯ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಹಾಗೆ ಇವನು ಹಾಸ್ಪಿಟಲ್ ಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಆಂಟನಿ ಜೊತೆಗಿದ್ದಂತಹ ಜಾನಿ ಗುಟ್ಟಿ ಅನ್ನೋ ವ್ಯಕ್ತಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಹೋಗಿದ್ದಾರೆ ಅಂತ. ಹಾಗೆ ಅವನನ್ನ ಐಸಿಯು ಅಲ್ಲಿ ಸೇರಿಸಿದ್ದಾರೆ ಅಂತ. ಇದರಿಂದ ಎಲ್ಲರಿಗೆ ಬೇಜಾರು ಕೂಡ ಆಗುತ್ತೆ. ಹಾಗೆ ಕೆಲವು ಸಮಯದ ನಂತರ ಪ್ರಜ್ಞೆ ಬಂದ ಜಾನಿ ಗುಟ್ಟಿ ಆಂಟನಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾನೆ. ಆಂಟನಿ ಇದನ್ನ ಯಾರು ಮಾಡಿದ್ರು ಅಂತ ಕೇಳ್ಬೇಕಾದ್ರೆ ಇವನು ಟಾರ್ಸನ್ ಅನ್ನೋ ಹೆಸರನ್ನ ಹೇಳ್ತಾನೆ. ಟಾರ್ಸನ್ ಯಾರು ಅಂತಂದ್ರೆ ಝೇವಿಯರ್ ನ ಅಣ್ಣ ಆಗಿರ್ತಾನೆ. ಅವನು ಬೇಲ್ ಮೂಲಕ ಹೊರಗಡೆ ಬಂದು ಝೇವಿಯರ್ ನನ್ನು ಸಾಯಿಸಿದ್ದಕ್ಕಾಗಿ ಅವನು ರಿವೆಂಜ್ ಅನ್ನ ತಗೊಳ್ತಿದ್ದಾನೆ ಅನ್ನೋ ವಿಷಯ ಆಂಟನಿಗೆ ಗೊತ್ತಾಗುತ್ತೆ. ಅವನಿಗೆ ಬೇಲ್ ಕೊಡಿಸಿರೋದು ಯಾರು ಅಂತ ಸಿಐ ಪ್ರಮೋದ್ ನ ಮೂಲಕ ಇವರು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಇವರಿಗೆ ಗೊತ್ತಾಗುತ್ತೆ ಅವನಿಗೆ ಬೇಲ್ ಕೊಡಿಸಿರೋದು ಬೇರೆ ಯಾರು ಅಲ್ಲ, ಲಾರೆನ್ಸ್ ಅಂತ. ಈ ಟಾರ್ಸನ್ ಅನ್ನೋ ಹೆಸರನ್ನ ಕೇಳ್ಬೇಕಾದ್ರೆ ಆಂಟನಿಗೆ ಭಯ ಕೂಡ ಶುರು ಆಗುತ್ತೆ. ಯಾಕೆಂತಂದ್ರೆ ಅವನಿಂದಾಗಿ ತನ್ನ ಜೊತೆ ಇರುವವರಿಗೆ ತೊಂದರೆ ಆಗ್ತಿದೆ ಅಂತ. ಈ ವಿಷಯ ಗೊತ್ತಾದ ಅವರಾನ್ ಟಾರ್ಸನ್ ಜೊತೆ ಹೇಗಾದ್ರೂ ಮಾತುಕತೆ ನಡೆಸಿ ಈ ವಿಷಯನ ಇಲ್ಲೇ ಮುಗಿಸ್ಬೇಕು ಅಂತ ನೋಡ್ತಿರ್ತಾರೆ. ಹಾಗೇನೆ ಅವರಾನ್ ಟಾರ್ಸನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಟಾರ್ಸನ್ ಅವರನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಕಾಲಿನಿಂದ ಎದೆಗೆ ಒದಿತಾನೆ ಕೂಡ. ಇದರಿಂದ ಅವರನಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಅಲ್ಲಿಂದ ಸೀದಾ ಅವರಾನ್ ಮಾಯ ಜೊತೆ ಕಾರಿನಲ್ಲಿ ಮನೆ ಕಡೆ ಹೊರಡ್ತಾರೆ. ಹಾಗೆ ಈ ವಿಷಯವನ್ನ ಆಂಟನಿಗೆ ಹೇಳ್ಬೇಡ ಅಂತ ಅವರಾನ್ ಮಾಯಾಗೆ ತಿಳಿಸ್ತಾನೆ. ಇದೇ ಸಮಯದಲ್ಲಿ ನಮಗೆ ಅವರಾನ್ ಜೊತೆಗಿರುವಂತಹ ಒಂದು ಬುಕ್ ಅನ್ನು ಕೂಡ ತೋರಿಸ್ತಾರೆ. ಹಾಗೇನೆ ಮಾಯಾ ಅವರಾನ್ ಅನ್ನು ಮನೆಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅವರಾನ್ ಕಾರಿನಲ್ಲಿ ಸಾವನ್ನಪ್ಪಿರ್ತಾರೆ. ಇದರಿಂದ ಮಾಯಾ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಮುಂದಿನ ದಿನ ಈ ವಿಷಯ ಎಲ್ಲರಿಗೆ ಗೊತ್ತಾಗಿ ಅವರನ್ನ ಫ್ಯೂನರಲ್ ನ ಕೂಡ ನಡೆಸ್ತಾರೆ. ಇಲ್ಲಿ ಆಂಟನಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಅವರಾನ್ ತನ್ನ ಮಗನ ಸ್ಥಾನದಲ್ಲಿ ಇಟ್ಕೊಂಡು ಆಂಟನಿಯನ್ನ ಬೆಳೆಸಿರ್ತಾರೆ. ಅವರನ್ನ ಸಾವಿಗೆ ಟಾರ್ಸನ್ ಅನ್ನೋ ವಿಷಯ ಆಂಟನಿಗೆ ಕೂಡ ಗೊತ್ತಾಗುತ್ತೆ. ಅವರನ್ನ ಫ್ಯೂನರಲ್ ಮುಗಿದ್ಮೇಲೆ ಆಂಟನಿ ಪೌಲ್ಗೆ ಹೇಳ್ತಾನೆ, ಈ ಆಟವನ್ನ ಇಲ್ಲಿಗೆ ನಿಲ್ಲಿಸೋಣ. ಇನ್ನು ಅವನಿಂದಾಗಿ ಬೇರೆ ಯಾರ ಜೀವವು ಹೋಗ್ಬಾರ್ದು. ನಾನು ಟಾರ್ಸನ್ ಅನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತೀನಿ. ನಾನು ಹಿಂದಿರುಗಿ ಬರುತ್ತೇನೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಮರಿಯರನ್ನು ನೀನು ನೋಡ್ಕೊ ಅಂತ ಹೇಳ್ಬೇಕಾದ್ರೆ ಮರಿಯಾ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಅವರನ್ನ ಸಮಾಧಾನ ಮಾಡಿ ಟಾರ್ಸನ್ ಇರುವಂತಹ ಜಾಗಕ್ಕೆ ಹೋಗ್ತಾನೆ. ಇದೇ ಸಮಯದಲ್ಲಿ ಅವರನ್ನ ಸಮಾಧಿ ಹತ್ರ ಇರುವಂತಹ ಮಾಯರ ಹತ್ರ ಅವರನ್ನ ಪುಸ್ತಕ ಇರುತ್ತೆ. ಅವರನ್ನ ಸಾಯೋದಕ್ಕಿಂತ ಮುಂಚೆ ಈ ಪುಸ್ತಕವನ್ನ ಆಂಟನಿಗೆ ಕೊಡ್ಲಿಕ್ಕೆ ಅವರನ್ನ ಮಾಯರ ಹತ್ರ ಕೊಟ್ಟಿರ್ತಾರೆ. ಅದನ್ನು ಕೊಡೋಣ ಅಂತ ಮಾಯ
ಮಾಯಾ ಆಂಟನಿ ಹತ್ರ ಬರ್ಬೇಕಾದ್ರೆ ಆಂಟನಿ ಇಲ್ಲಿಂದ ಹೊರಟಾಗಿರುತ್ತೆ. ಹಾಗೇನೆ ಆ ಪುಸ್ತಕದಲ್ಲಿ ಏನಿದೆ ಅಂತ ಮಾಯಾ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಗನ್ ಇರುತ್ತೆ. ಇದನ್ನ ನೋಡಿ ಮಾಯಾಗೆ ಶಾಕ್ ಆಗುತ್ತೆ. ಈ ಕಡೆ ಆಂಟನಿ ಟಾರ್ಜನ್ ಇರುವಂತಹ ಜಾಗವನ್ನ ಕಂಡು ಹಿಡಿದು ಅವನ ಜನರಿಗೆಲ್ಲ ಹೊಡೆದು ಟಾರ್ಜನ್ ಹತ್ರ ಬರ್ತಾನೆ. ಇಲ್ಲಿ ಟಾರ್ಜನ್ ಹಾಗೂ ಆಂಟನಿಗೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಇದೇ ಸಮಯದಲ್ಲಿ ಇಲ್ಲಿಗೆ ಸೈಮನ್ ಒಂದು ಗನ್ ತಗೊಂಡು ಬರ್ತಾನೆ. ಸೈಮನ್ ಆಂಟನಿಯನ್ನ ಶೂಟ್ ಮಾಡಬೇಕು ಅನ್ನಷ್ಟರಲ್ಲಿ ಆಂಟನಿ ಸೈಮನ್ ಗೆ ಹೊಡೆದು ಅವನ್ ತಂದಿರುವಂತಹ ಗನ್ನಿನಿಂದ ಟಾರ್ಜನ್ ಅನ್ನು ಶೂಟ್ ಮಾಡಿ ಸಾಯಿಸ್ತಾನೆ. ಹಾಗೇನೆ ಸೈಮನ್ಗೆ ಜೋರಾಗಿ ಹೊಡೆದಾಗ ಅವನು ಕರೆಂಟ್ ನಿಂದ ಹಾಕಿರುವಂತಹ ಬೇಲಿ ಮೇಲೆ ಬಿದ್ದು ಕರೆಂಟ್ ಶಾಕ್ ಹೊಡೆದು ಸತ್ತು ಹೋಗ್ತಾನೆ. ಹಾಗೇನೆ ಮತ್ತೆ ಆಂಟನಿ ಇಲ್ಲಿಂದ ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ಇಲ್ಲಿಗೆ ಬಂದ ಲಾರೆನ್ಸ್ ಚಾಕುವಿನಿಂದ ಆಂಟನಿಯನ್ನ ಚುಚ್ಚುತ್ತಾನೆ. ಇದರಿಂದ ಕೋಪಗೊಂಡ ಆಂಟನಿ ಲಾರೆನ್ಸ್ ಅನ್ನು ಕೂಡ ಸಾಯಿಸ್ತಾನೆ. ಇದೇ ಸಮಯದಲ್ಲಿ ಆಂಟನಿಯನ್ನ ಹುಡುಕೊಂಡು ಇಲ್ಲಿಗೆ ಮಾಯಾ ಬರ್ತಾಳೆ. ಮಾಯಾ ಆಂಟನಿಯನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ಹಾಸ್ಪಿಟಲ್ಗೆ ಬೇಡ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಹಾಗೆ ಮನೆಯಲ್ಲಿ ಮಾಯಾ ಅವನಿಗೆ ಟ್ರೀಟ್ಮೆಂಟ್ ಅನ್ನು ಮಾಡ್ತಾಳೆ. ಹಾಗೆ ಇಲ್ಲಿನ ದಿನಗಳು ಕಳೆದ ಹಾಗೇನೆ ಮರಿಯಾ ಕಾಲೇಜಲ್ಲಿ ನಡೆಯುವಂತಹ ಕಿಕ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಚಾಂಪಿಯನ್ಶಿಪ್ ಅನ್ನು ಕೂಡ ಗಳಿಸ್ತಾಳೆ. ಹಾಗೇನೆ ಇಲ್ಲಿಂದ ಸೀದಾ ಆಂಟನಿ ಮರಿಯಲನ್ನ ಕರ್ಕೊಂಡು ಚರ್ಚ್ ಹತ್ರ ಬರ್ತಾನೆ. ಆಂಟನಿ ಮರಿಯಾಗೆ ಹೇಳ್ತಾನೆ, ನೀನು ಚರ್ಚ್ ಒಳಗಡೆ ಹೋಗು, ಫಾದರ್ ಪೌಲ್ ನನ್ನ ಮೀಟ್ ಆಗು ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ನೋಡಿದ ಮರಿಯಾಗೆ ಒಬ್ಬರನ್ನ ನೋಡಿ ಶಾಕ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ಮರಿಯಾಲನ್ನ ಹೆತ್ತ ತಂದೆಯಾಗಿರ್ತಾನೆ. ಅವನು ಯಾವುದೋ ಒಂದು ವಿಷಯವನ್ನ ಹೇಳಲಿಕ್ಕೆ ಬರ್ಬೇಕಾದ್ರೆ ನೀವೇನು ಹೇಳ್ಬೇಡಿ, ನನಗೆ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟೇ, ಬೇರೇನು ಇಲ್ಲ ಅಂತ ಹೇಳಿ ಚರ್ಚಿನಿಂದ ಹೊರಗಡೆ ಹೋಗ್ತಾಳೆ. ಹಾಗೇನೆ ಜೋರಾಗಿ ಆಂಟನಿಯನ್ನ ಅಪ್ಪ ಅಂತಾನು ಕರಿತಾಳೆ. ಇದರಿಂದ ಆಂಟನಿಗೆ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇದುವರೆಗೂ ಆಂಟನಿಯನ್ನ ಹೆಸರಿಟ್ಟು ಕರಿತಾ ಇದ್ಲು, ಆದ್ರೆ ಇವಾಗ ಅಪ್ಪ ಅಂತ ಫಸ್ಟ್ ಟೈಮ್ ಆಗಿರುತ್ತೆ ಅವಳು ಕರೆಯೋದು. ಹಾಗೇನೆ ಇಲ್ಲಿ ಹ್ಯಾಪಿ ಎಂಡಿಂಗ್ ನ ಜೊತೆ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.